ನಮಸ್ಕಾರ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಜಾಗೃತಿ ಸೈಕಲ್ ಜಾಥಾ. ಪ್ರತಿಯೊಬ್ಬರು SIR ಯಶಸ್ವಿಗೆ ಸಹಕರಿಸಿ. DC ಪೂವಿತ S. ಮಾನ್ವಿ ಕ್ಷೇತ್ರದಲ್ಲಿ JDS BJP ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ. ಹೈಕಮಾಂಡ್ ಸೂಚನೆ. ರಾಜ ವೆಂಕಟಪ್ಪ ನಾಯಕ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾದಕ ವಸ್ತು ಜಾಗೃತಿ ಮತ್ತು ಮಾದಕ ವಸ್ತು ಮುಕ್ತ ಭಾರತ ಕಾರ್ಯಕ್ರಮ. ಜಿಲ್ಲೆಯಲ್ಲಿ 122 ಡ್ರಗ್ ಪ್ರಕರಣಗಳು ದಾಖಲು. SP ಅರುಣಾಂಶಗಿರಿ. KBJNL EE ಬಸನಗೌಡ ಪಾಟೀಲ್ ಮನೆಯಲ್ಲಿ ಪತ್ತೆಯಾದ ಕೋಟಿ ಆಸ್ತಿ. ಸರ್ಕಾರಿ ನೌಕರರ ಸಂಘದಿಂದ ಜುಲೈ 11ರಂದು ಬೆಂಗಳೂರಿನಲ್ಲಿ CM DCMಗೆ ಅಭಿನಂದನಾ ಸಮಾರಂಭ. ಕೃಷ್ಣ ಶಾವಂತಿಗೇರ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಲು ಸಣ್ಣಬಾಬು ಒತ್ತಾಯ. ಡಿಂಗ್ರಿ ನರೇಶ್ ಅಭಿನಯಿಸಿದ ಮದರ್ ಪ್ರಾಮಿಸ್ ಚಲನಚಿತ್ರ ಜುಲೈ 10ರಂದು ಬಿಡುಗಡೆ. ಶರಣು. ಚಿತ್ರದುರ್ಗದಲ್ಲಿ ಜುಲೈ 18ರಂದು ರಾಷ್ಟ್ರೀಯ ಭೋವಿ ಜಯಂತ್ಯೋತ್ಸವ. ಸಿದ್ದು ವೈಬಂಡಿ. ಬರ ಪರಿಹಾರ ಕಾಳಸಂತೆಯಲ್ಲಿ ಬೀಜ ಗೊಬ್ಬರ ಮಾರಾಟ ತಡೆಯಲು ಆಗ್ರಹಿಸಿ ಶಿವಸೇನೆ ಪ್ರತಿಭಟನೆ. ಮತ್ತು ಕುಡಿದ ಬತ್ತಿನಲ್ಲಿ ಮಹಿಳೆಯನ್ನು ಚುಡಾಯಿಸಿ ಬೈಕಿಗೆ ಡಿಕ್ಕಿ, ಗಂಭೀರ ಗಾಯ, ಚಾಲಕನ ಬಂಧನ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಮತದಾರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರದ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸದೃಢ ದೇಶ, ಸ್ವಚ್ಛ ಸಮಾಜ, ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ಜುಲೈ 9ರಂದು ಗುರುವಾರ ನಗರದ ಮ್ಯಾರಥಾನ್ ಓಟ ಹಾಗೂ ಸೈಕ್ಲಥಾನ್ ನಡೆಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಹಾಗೂ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸದೃಢ ದೇಹ, ಸ್ವಚ್ಛ ಸಮಾಜ, ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ಜುಲೈ 9ರ ಗುರುವಾರದಂದು ನಗರದ ಮ್ಯಾರಥಾನ್ ಓಟ ಹಾಗೂ ಸೈಕ್ಲಥಾನ್ ನಡೆಯಿತು. ನಗರದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಯುವಜನರು, ಮಹಿಳೆಯರು ಸೇರಿದಂತೆ ಇತರೆ ಹಲವರು ಜನರು ಭಾಗಿಯಾಗಲು ಬೆಳಗಿನ ಸಮಯದಲ್ಲಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಂದು ಸೇರಿದ್ದರು. ಜಿಲ್ಲಾಧಿಕಾರಿಗಳಾದ ಪೂವಿತಾ S ಅವರು ಮ್ಯಾರಥಾನ್ಗೆ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿದರು. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಿಂದ ಓಟ ಆರಂಭಿಸಿದ ಸ್ಪರ್ಧಾಳುಗಳು ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ತೀನ್ ಕಂದೀಲ್, ಮಹಾವೀರ್ ವೃತ್ತ, ಚಂದ್ರಮಳೇಶ ವೃತ್ತ ಹಾಗೂ ಬಸವೇಶ್ವರ ವೃತ್ತ ಮಾರ್ಗವಾಗಿ ಮರಳಿ ಕ್ರೀಡಾಂಗಣಕ್ಕೆ ಬಂದು ಸೇರಿದರು. ಈ ಓಟದಲ್ಲಿ ಪುರುಷರ ವಿಭಾಗದಲ್ಲಿ ತಾಯಪ್ಪ ನಾಯಕ್ ಪ್ರಥಮ ಬಹುಮಾನ, ನರಸಿಂಹಲು ದ್ವಿತೀಯ ಬಹುಮಾನ ಮತ್ತು ನರಸಿಂಹಲು ವಡವಟ್ಟಿ ತೃತೀಯ ಬಹುಮಾನ ತಮ್ಮದಾಗಿಸಿಕೊಂಡರು. ಮಹಿಳಾ ವಿಭಾಗದಲ್ಲಿ ಮಹೇಶ್ವರಿ ಪ್ರಥಮ, ನಂದಿತಾ ರಾಯಚೂರು ದ್ವಿತೀಯ ಹಾಗೂ ಪದ್ಮಾವತಿ ಅವರು ತೃತೀಯ ಬಹುಮಾನ ಪಡೆದುಕೊಂಡು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪೂವಿತಾ, ಜಿಲ್ಲೆಯಲ್ಲಿ SIRಗೆ ವೇಗ ನೀಡಲು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಯ ಸಹಯೋಗದಲ್ಲಿ
ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸುವ ಮೂಲಕ ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಗೆ ಸಹಕರಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಪ್ರಾರಂಭವಾಗಿ 8 ರಿಂದ 10 ದಿನಗಳಾಗಿದ್ದು, ವಿಶೇಷ ಶೇಕಡಾ 90ಕ್ಕಿಂತ ಹೆಚ್ಚು ಗಣತಿ ನಮೂನೆಗಳನ್ನು ಮತದಾರರಿಗೆ ನೀಡಲಾಗಿದೆ. ಮತ್ತೆ ಅದನ್ನು ಮರಳಿ ಪಡೆಯಲು ಹಾಗೂ ಆನ್ಲೈನ್ ನೋಂದಣಿ ಮಾಡುವ ಕೆಲಸವಾಗುತ್ತಿದ್ದು, ಸಾರ್ವಜನಿಕರು ಅರ್ಜಿಗಳನ್ನು ಭರ್ತಿ ಮಾಡಿ ನಿಗದಿತ ಸಮಯದಲ್ಲಿ ಸಂಬಂಧಿಸಿದ ಬಿಎಲ್ಒ ಅಧಿಕಾರಿಗಳಿಗೆ ನೀಡಬೇಕು. ಬಿಎಲ್ಒಗಳು ತಮ್ಮ ಮನೆಗೆ ಬಂದಾಗ ಸಾರ್ವಜನಿಕರು ಅವರಿಗೆ ಸಹಕಾರ ನೀಡಬೇಕೆಂದು ಹೇಳಿದರು.
ಮತದಾರರ ಮನೆಗೆ ಬಂದಾಗ ಅಗತ್ಯ ದಾಖಲಾತಿಗಳನ್ನು ನೀಡಿ ಅವರಿಗೆ ಸಹಕರಿಸಬೇಕು. ಜಿಲ್ಲೆಯಲ್ಲಿ ಉತ್ತಮವಾದ ವಾತಾವರಣವಿದೆ. ಮುಂದೆಯೂ ಇದೇ ರೀತಿಯಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದರು. ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾತನಾಡಿ, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಸಮಗ್ರ ಪರಿಷ್ಕರಣೆ ಕಾರ್ಯವು ಪ್ರಗತಿಯಲ್ಲಿ ಇದ್ದು, ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶೇಕಡಾ 87ರಷ್ಟು ಪ್ರಗತಿ ಸಾಧಿಸಲಾಗಿದೆ. ಎಲ್ಲ ರಾಜಕೀಯ ಪಕ್ಷದ ಬೂತ್ ಏಜೆಂಟರುಗಳು ನಮ್ಮೊಂದಿಗೆ ಕೈಜೋಡಿಸಬೇಕೆಂದರು. ಇದಕ್ಕೂ ಮುಂಚೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯಕ್ರಮಕ್ಕೆ ಸಹಕಾರ ನೀಡುವ ಕುರಿತು ಹಸ್ತಾಕ್ಷರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಸೇರಿದಂತೆ ವಿವಿಧ ಗಣ್ಯರು ಸೆಲ್ಫಿ ಸ್ಟ್ಯಾಂಡಿಂಗ್ ಫೋಟೋ ನೀಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ, ಮಹಾನಗರ ಪಾಲಿಕೆಯ ಸದಸ್ಯ ತಹಸೀಲ್ದಾರ್ ಸುರೇಶ್ ವರ್ಮಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಜಿ, ಮಹಾನಗರ ಪಾಲಿಕೆಯ ಝೋನಲ್ ಆಯುಕ್ತ ಮಲ್ಲಿಕಾರ್ಜುನ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿ, ಸಿಬ್ಬಂದಿಗಳು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು SIR ಕಾರ್ಯಕ್ರಮದ ಸಂಯೋಜನಾ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾಡಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ವಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಕ್ಷೇತ್ರದಿಂದ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಹೇಳಿದರು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ವಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಹೇಳಿದ್ದಾರೆ. ಪಟ್ಟಣದ JDS ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಮತ್ತು JDS ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಅಭ್ಯರ್ಥಿ ಆಯ್ಕೆ ಕುರಿತು ಆಂತರಿಕವಾಗಿ ಸೂಚನೆ ದೊರೆತಿದೆ. ಪಕ್ಷದ ಹಿರಿಯ ನಾಯಕರು ನೀಡಿರುವ ಮಾರ್ಗದರ್ಶನದಂತೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಹಾಗೂ ಜನಸಂಪರ್ಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ವಿರೋಧ ಪಕ್ಷವಾಗಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ನಿರಂತರವಾಗಿ ಸರ್ಕಾರದ ಗಮನಕ್ಕೆ ತರುತ್ತಿದ್ದೇವೆ. ಜನಪರ ಹೋರಾಟಗಳ ಮೂಲಕ ಜನರ ಧ್ವನಿಯಾಗಿರುವ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರನ್ನು ನನ್ನ ಮೇಲೆ ವಿಶ್ವಾಸವಿಟ್ಟು ಶಾಸಕನಾಗಿ ಆಯ್ಕೆ ಮಾಡಿದ್ದರು. ಶಾಸಕನಾಗಿದ್ದ ಅವಧಿಯಲ್ಲಿ ರಸ್ತೆ, ಕುಡಿಯುವ ನೀರು, ನೀರಾವರಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ದೇನೆ. ರೈತರಿಗೆ 2 ಬೆಳೆಗಳು ನೀರು ಪೂರೈಸುವ ಉದ್ದೇಶದಿಂದ ವಿವಿಧ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದೇನೆ. ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿರುವ ಕ್ಷೇತ್ರದ ಜನರು ಮುಂಬರುವ ಚುನಾವಣೆಯಲ್ಲೂ ಬೆಂಬಲ ನೀಡಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಲು ಸಹಕರಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನಂದ್ರೆ 2028ರ ಮಾನ್ವಿ ವಿಧಾನಸಭಾ ಚುನಾವಣೆಯ ಬಿಜೆಪಿ ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸರ್ ರಿಪೀಟ್ ಮಾಡಲೇ, 2028ರ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ನಾನೇ. ಯಾರ್ಯಾರು ಮೈತ್ರಿ ಅಭ್ಯರ್ಥಿಗಳಿದ್ದಾರೆ ಮತ್ತು JDS ಪಕ್ಷದಿಂದ ಇರ್ಬೋದು, ಬಿಜೆಪಿ ಪಕ್ಷದಿಂದ ಇರ್ಬೋದು, ಈಗಾಗಲೇ ಇಂಟರ್ನಲ್ ಆಗಿ ಡೈರೆಕ್ಷನ್ ಅನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಪಕ್ಷದ ಕಡೆಯಿಂದ ಆಗ್ತಾ ಇದೆ. ನಮಗೂ ಸಹ ಇವತ್ತು ನಿರ್ದೇಶನ ಪಕ್ಷದ ಕಡೆಯಿಂದ ನಿರ್ದೇಶನ ಸಿಗ್ತಕ್ಕಂಥ ಕೆಲಸ ಆಗಿದೆ. 26/6/2025ರಂದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸತಕ್ಕಂಥ ಕೆಲಸ ನಮ್ಮ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದಾದ ನಂತರ ದಿನಾಂಕ 8/4/2026ರಂದು ಅಂದರೆ ಸುಮಾರು 4 ತಿಂಗಳ ಹಿಂದೆ BLA ಕಾರ್ಯಾಗಾರ ಶಿಬಿರವನ್ನ ಕಲ್ಯಾಣ ಮಂಟಪದಲ್ಲಿ ಸಿರವಾರ ಮತ್ತು ಮಾನ್ವಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 276 BLAಗಳ ಶಿಬಿರವನ್ನ ರಾಜ್ಯ JDS ಪಕ್ಷದ ವಕ್ತಾರರಾಗಿರ್ತಕ್ಕಂಥ
GP ಅಶ್ವಿನ್ ಕುಮಾರ್ ಅವರು ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಾಗಾರ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಜಿಲ್ಲೆಯಲ್ಲಿ ಇದುವರೆಗೆ 122 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದ್ದು 128 ಜನರನ್ನು ಬಂಧಿಸಲಾಗಿದೆ. ಇವರಲ್ಲಿ 10 ಜನರನ್ನು ಜೈಲಿಗೆ ಅಟ್ಟಿಸಲಾಗಿದೆ. 110 ಬಳಕೆ ಪ್ರಕರಣಗಳು ಹಾಗೂ 29 ಗಾಂಜಾ ಪ್ರಕರಣಗಳು ದಾಖಲಾಗಿವೆ. ಗಾಂಜಾ ಪ್ರಕರಣಗಳು ಸಿಂಧೂರು ಅತಿ ಹೆಚ್ಚು ಕಂಡುಬಂದಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರುಣಾಂಶ್ ಗಿರಿ ಹೇಳಿದರು. ಜಿಲ್ಲೆಯಲ್ಲಿ ಇದುವರೆಗೆ 122 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದ್ದು 128 ಜನರನ್ನು ಬಂಧಿಸಲಾಗಿದೆ. ಇವರಲ್ಲಿ 10 ಜನರನ್ನು ಜೈಲಿಗೆ ಗಟ್ಟಲಾಗಿದ್ದು 110 ಬಳಕೆ ಪ್ರಮಾಣಗಳು ಹಾಗೂ 29 ಗಾಂಜಾ ಪ್ರಕರಣಗಳು ದಾಖಲಾಗಿವೆ. ಗಾಂಜಾ ಪ್ರಕರಣಗಳು ಸಿಂಧನೂರಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶ್ ಗಿರಿ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತು ಜಾಗೃತಿ ಮತ್ತು ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಂಗಳೂರಿನಲ್ಲಿ MCI ನಿಯಮಾವಳಿ ಉಲ್ಲಂಘಿಸಿದ 21 ವೈದ್ಯರ ಲೈಸೆನ್ಸ್ ರದ್ದುಗೊಳಿಸಿರುವ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಮಾತನಾಡಿ, ಸಾರ್ವಜನಿಕರಲ್ಲಿ ಕಾನೂನಿನ ಅರಿವು ಮತ್ತು ನೆರವು ಅತ್ಯಂತ ಅವಶ್ಯಕವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರು ಉಚಿತವಾಗಿ ಕಾನೂನು ನೆರವನ್ನು ಪಡೆಯಲು ಅವಕಾಶವಿದೆ. ಬರುವ ಜುಲೈ 11, 2026 ಹಮ್ಮಿಕೊಳ್ಳಲಾಗಿರುವ ಲೋಕ ಅದಾಲತ್ನ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದರು. ರಿಮ್ಸ್ ರಾಯಚೂರಿನ ಮಾನಸಿಕ ರೋಗ ತಜ್ಞ ಡಾಕ್ಟರ್ ರಮೇಶ್ ಬಾಬು ಬಿ ಮಾತನಾಡಿ, ಮಾದಕ ವಸ್ತುಗಳು ಹಾಗೂ ಆಲ್ಕೋಹಾಲ್ ಸೇವನೆಯಿಂದ ಮೆದುಳಿನ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಇದರಿಂದ ಉಂಟಾಗುವ ಬುದ್ಧಿ ಅಸ್ಥಿರತೆ ಮತ್ತು ನಡವಳಿಕೆಯ ಬದಲಾವಣೆಗಳ ಕುರಿತು ವೈಜ್ಞಾನಿಕವಾಗಿ ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು, ಬಸವಣ್ಣನವರ ತತ್ವಗಳನ್ನು ಹಾಗೂ ಅವಶ್ಯಕತೆಗಿಂತ ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳು ಅಂಬೇಡ್ಕರ್ರಂತೆ ಕೇವಲ ಶಿಕ್ಷಣದ ಕಡೆ ಮಾತ್ರ ಗಮನ ಹರಿಸಬೇಕೆಂದರು. ಮುಖ್ಯವಾಗಿ ಹಾಲು ಕುಡಿಯುವ ನಾಲಿಗೆಗೆ ಆಲ್ಕೋಹಾಲ್ ಕೊಡಬೇಡಿ ಎಂದು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾದಕ ವಸ್ತುಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಉದಯ್ ಕಿಶೋರ್ ಪಿ ಅವರು PPT ಛಾಯಾಚಿತ್ರಗಳ ಪ್ರದರ್ಶನದ ಮೂಲಕ ಮಾದಕ ವಸ್ತುಗಳ ಭೀಕರ ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿ ಹೇಳಿದರು. ಪ್ರಪಂಚದಾದ್ಯಂತ ಸುಮಾರು 246 ಮಿಲಿಯನ್ ಜನರು ಈ ಮಾದಕ ವಸ್ತುಗಳ ವ್ಯಸನಕ್ಕೆ ತುತ್ತಾಗಿದ್ದಾರೆ. ಆದ್ದರಿಂದ ಯುವ ಜನತೆ ಇಂತಹ ವ್ಯಸನಿಗಳಿಂದ ಹಾಗೂ ಮಾದಕ ವಸ್ತುಗಳ ಜಾಲದಿಂದ ದೂರವಿರಬೇಕೆಂದು ಸಲಹೆ ನೀಡಿದರು. ಒಂದು ದೇಶವನ್ನು ಹಾಳು ಮಾಡಲು ಯಾವುದೇ ಬಾಂಬುಗಳ ಅವಶ್ಯಕತೆ ಇಲ್ಲ. ಅಲ್ಲಿಯ ಯುವ ಪೀಳಿಗೆಯನ್ನು ಮಾದಕ ವಸ್ತುಗಳ ವ್ಯಸನಿಗಳನ್ನಾಗಿ ಮಾಡಿದರೆ ಸಾಕು, ಆ ದೇಶ ತಾನಾಗಿಯೇ ನಾಶವಾಗುತ್ತದೆ. ಆದ್ದರಿಂದ ನಮ್ಮ ಯುವ ಜನತೆಯನ್ನು ಈ ಭೀಕರ ಪಿಡುಗಿನಿಂದ ರಕ್ಷಿಸುವುದು ಇಂದಿನ ತುರ್ತು ಅಗತ್ಯವಿದೆ ಎಂದರು. ಅಧ್ಯಕ್ಷತೆಯನ್ನು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್ ಜಿ, ಡಿವೈಎಸ್ಪಿ ಶಾಂತವೀರ ಇ, ಕೃಷಿ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ ಜಗಜೀವನ್ ರಾಮ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ KV ಪ್ರಕಾಶ್, ಕೃಷಿ ವಿಶ್ವವಿದ್ಯಾಲಯ ಡೀನ್ ಡಾಕ್ಟರ್ ಜಾಗೃತಿ ಬಿ ದೇಶಮಾನ್ಯ, ಕೃಷಿ ವಿಶ್ವವಿದ್ಯಾಲಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜಣ್ಣ ಹಾಗೂ NCC ಮತ್ತು NSS ಘಟಕದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಘವೇಂದ್ರ ನಿರೂಪಿಸಿದರು. ಡಾಕ್ಟರ್ ವಿಜಯಕುಮಾರ್ ಕುರನಾಳ್ಳಿಕರ್ ಸ್ವಾಗತಿಸಿದರು. ಡಾಕ್ಟರ್ ವಿಶ್ವನಾಥ್ ನಾಯಕ್ ವಂದಿಸಿದರು. ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ KBJNL NRBS ಉಪ ವಿಭಾಗ 4 ದೇವದುರ್ಗದ ಕಾರ್ಯಪಾಲಕ ಅಭಿಯಂತರ ಬಸವಗೌಡ ಪಾಟೀಲ್ ಅವರ ನಿವಾಸ ಹಾಗೂ ಸಂಬಂಧಿತ ಸ್ಥಳಗಳ ಮೇಲೆ ಬುಧವಾರ ನಡೆಸಿದ ಲೋಕಾಯುಕ್ತ ದಾಳಿಯಲ್ಲಿ ಬರೋಬ್ಬರಿ 6.12 ಕೋಟಿ ಮೌಲ್ಯದ ಅಸಮತೋಲನ ಆಸ್ತಿ ಪತ್ತೆಯಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ KBJNL NRBC ಉಪವಿಭಾಗ 4 ದೇವದುರ್ಗ ಕಾರ್ಯಪಾಲಕ ಅಭಿಯಂತರ ಬಸವಗೌಡ ಪಾಟೀಲ್ ಅವರ ನಿವಾಸ ಹಾಗೂ ಸಂಬಂಧಿತ ಸ್ಥಳಗಳ ಮೇಲೆ ಬುಧವಾರ ನಡೆಸಿದ ಲೋಕಾಯುಕ್ತ ದಾಳಿಯಲ್ಲಿ ಬರೋಬ್ಬರಿ 6.12 ಕೋಟಿ ರೂಪಾಯಿ ಮೌಲ್ಯದ ಅಸಮತೋಲನ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ಬಿಡುಗಡೆ ಮಾಡಿದ ಪ್ರಾಥಮಿಕ ಮಾಹಿತಿ ಪ್ರಕಾರ ಬಸವಗೌಡ ಪಾಟೀಲ್ ಅವರ ಹೆಸರಿನಲ್ಲಿ ಹಾಗೂ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಒಟ್ಟು 9.44 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು, ಇದರಲ್ಲಿ 8.28 ಕೋಟಿ ಮೌಲ್ಯದ ಸ್ಥಿರ ಆಸ್ತಿ ಹಾಗೂ 1.16 ಕೋಟಿ ರೂಪಾಯಿ ಮೌಲ್ಯದ ಚರ ಆಸ್ತಿ ಸೇರಿವೆ. ಪರಿಶೀಲನೆ ವೇಳೆ 1.29 ಕೋಟಿ ಮೌಲ್ಯದ ಚಿನ್ನಾಭರಣ, 1.15 ಲಕ್ಷ ರೂಪಾಯಿ ನಗದು, 5 ನಿವೇಶನಗಳು, 1 ಎಕರೆ ಕೃಷಿ ಭೂಮಿ, 10.50 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಹಾಗೂ 4 ಮನೆಗಳ ದಾಖಲೆಗಳು ಅಧಿಕಾರಿಗಳ ಗಮನಕ್ಕೆ ಬಂದಿವೆ. ಇವುಗಳ ಆದಾಯ ಮೂಲ, ಖರೀದಿ ವಿವರಗಳ ಹಾಗೂ ಹಣಕಾಸಿನ ವ್ಯವಹಾರಗಳ ಕುರಿತು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಬುಧವಾರ ರಾಯಚೂರು ನಗರದ ನಿವಾಸ, ದೇವದುರ್ಗ KBJNL ಕಚೇರಿ, ಪತ್ನಿಯ ಹೆಸರಿನಲ್ಲಿರುವ ಪೆಟ್ರೋಲ್ ಬಂಕ್, ಬಾರ್ ಮತ್ತು ರೆಸ್ಟೋರೆಂಟ್, ಗೋದಾಮು, ತೋಟದ ಮನೆ ಸೇರಿದಂತೆ ಒಟ್ಟು 7 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯ ನಡೆಸಲಾಗಿತ್ತು. ದಾಳಿಯ ವೇಳೆ ವಶಪಡಿಸಿಕೊಂಡ ದಾಖಲೆಗಳು, ಬ್ಯಾಂಕ್ ಖಾತೆಗಳ ವಿವರಗಳು ಮತ್ತು ಆಸ್ತಿ ದಾಖಲೆಗಳ ಪರಿಶೀಲನೆ ಬಳಿಕ ಈ ಅಂಕಿಅಂಶಗಳು ಬೆಳಕಿಗೆ ಬಂದಿವೆ. ಲೋಕಾಯುಕ್ತ ಅಧಿಕಾರಿಗಳ ಪ್ರಕಾರ ತನಿಖೆ ಇನ್ನೂ ಮುಂದುವರೆದಿದ್ದು, ವಶಪಡಿಸಿಕೊಂಡ ದಾಖಲೆಗಳ ಸಮಗ್ರ
ಪರಿಶೀಲನೆಯ ನಂತರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಇನ್ನಷ್ಟು ಅಕ್ರಮ ಆಸ್ತಿ ಅಥವಾ ಹಣಕಾಸು ವ್ಯವಹಾರಗಳ ಸುಳಿವು ಸಿಗುವ ಸಾಧ್ಯತೆಗಳು ಇನ್ನೂ ಅಧಿಕಾರಿಗಳು ತಳ್ಳಿಹಾಕಿಲ್ಲ. ಈ ಪ್ರಕರಣ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಲೋಕಾಯುಕ್ತದ ಕಾರ್ಯಾಚರಣೆಯ ಪ್ರಮುಖ ಪ್ರಕರಣಗಳಲ್ಲಿ ಒಂದಾಗಿದ್ದು, ತನಿಖೆಯ ಮುಂದಿನ ಬೆಳವಣಿಗೆಗಳತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಜೂನ್ 11ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಂಘದಿಂದ ನಮ್ಮ ಅಭಿಮಾನ ನಮ್ಮ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಿಗೆರೆ ಹೇಳಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಜುಲೈ 11ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಘದಿಂದ ನಮ್ಮ ಅಭಿಯಾನ ನಮ್ಮ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಿಗೆರೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಇವರನ್ನು ಸನ್ಮಾನಿಸಿ ಅಭಿನಂದಿಸಲಾಗುತ್ತದೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ನೇತೃತ್ವದಲ್ಲಿ ನಡೆಯಲಿರುವ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸರಿಸುಮಾರು 25,000 ಸರ್ಕಾರಿ ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ. ಜಿಲ್ಲೆಯಿಂದ 1,500 ನೌಕರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉದ್ದೇಶಿಸಲಾಗಿದೆ. ಅಭಿನಂದನಾ ಸಮಾರಂಭದಲ್ಲಿ ಹಕ್ಕೊತ್ತಾಯ ಮನವಿಯನ್ನು ಸಹ ಸಲ್ಲಿಸಲಾಗುತ್ತದೆ. ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಪ್ರಾರಂಭಿಸುವುದು, 7ನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರು ವೇತನ ಅನ್ವಯಿಸುವಂತೆ ಆಗ್ರಹಿಸಲಾಗುತ್ತದೆ. 10 ಜಿಲ್ಲೆಗಳ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವೂ ನಡೆಯಲಿದೆ. ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಒಳಗೊಂಡ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಪ್ರತ್ಯೇಕವಾಗಿ ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಾರಂಭವಾಗಿರುವ ಎಸ್ಐಆರ್ ಪ್ರಕ್ರಿಯೆ ಸರ್ಕಾರಿ ನೌಕರರು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚಿನ ಒತ್ತಡ ಹೇರದಂತೆ ಮನವಿ ಮಾಡಲಾಗಿದೆ. ಕೆಲವೆಡೆ ಒತ್ತಡಕ್ಕೆ ನೌಕರರು ಸಾವಿಗೀಡಾಗಿರುವುದು ದುರದೃಷ್ಟಕರ. ಇಂತಹ ಘಟನೆಗಳು ನಡೆಯದಂತೆ ನಿಗದಿತ ಸಮಯದಲ್ಲಿ ಎಸ್ಐಆರ್ ನಡೆಸಲು ಅವಕಾಶ ನೀಡಬೇಕು, ಒತ್ತಡ ಹಾಕದಂತೆ ಮನವಿ ಮಾಡಲಾಗಿದೆ ಎಂದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ ರಾಜ್ಯ ಘಟಕದ ವತಿಯಿಂದ ನಮ್ಮ ನಲ್ಮೆಯ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಸ್ ಷಡಾಕ್ಷರಿ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಮ್ಮ ಅಭಿಮಾನದ ಅಭಿನಂದನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಪ್ರತಿ ಸಲವೂ ಯಾರು ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಆಗ್ತಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಾಡಿಕೆ ಇದೆ ಸರ್. ಅದರಂತೆ ಇವಾಗ ನೂತನವಾಗಿ ಮುಖ್ಯಮಂತ್ರಿಗಳ ಆಯ್ಕೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸುವುದು ಒಂದು ಮುಖ್ಯ ಉದ್ದೇಶ ಇದೆ. ಆ ಒಂದು ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಒಂದು ಸರ್ಕಾರಿ ನೌಕರರ ಬಹುಮುಖ್ಯ ಬೇಡಿಕೆಗಳ ಒಂದು ಹಕ್ಕೊತ್ತಾಯ ಏನಂದರೆ ನಡೀತಾ ಇದೆ. ಮೊದಲನೇದಾಗಿ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೊಳಿಸುವುದು. ಕಾಂಗ್ರೆಸ್ ಸರ್ಕಾರ ಇದೇ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಅವರು NPS ಅನ್ನು ಹೋಗಲಾಡಿಸಿ ಏನಂದರೆ OPS ಅನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಅವರಿಗೆ ಈ ಹಕ್ಕೊತ್ತಾಯವನ್ನು ನಾವು ಮಾಡಲಿದ್ದೇವೆ, OPS ಅನ್ನು ಜಾರಿಗೊಳಿಸಿದೆ ಅಂತೇಳಿ. ನಂತರದಲ್ಲಿ 7ನೇ ವೇತನ ಏನಂದರೆ ಜಾರಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ರಿಪೋರ್ಟಲ್ಲಿ ಒಂದು ಮಾಹಿತಿ ಇತ್ತು, ಕೇಂದ್ರ ಮಾದರಿ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಏನಾದರೂ ಜಾರಿಗೊಳಿಸಬೇಕಂತೇಳಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ನೌಕರರಿಗೆ ಕೇಂದ್ರ ಮಾದರಿ ವೇತನದಲ್ಲಿ ವೇತನವನ್ನು ನೀಡಬೇಕು ಅಂತೇಳಿ ಈ ಬಹುಮುಖ್ಯ ಬೇಡಿಕೆಗಳನ್ನು ಇಟ್ಟುಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಹಕ್ಕೊತ್ತಾಯವನ್ನು ನಾವು ಮಾಡಿದ್ದೇವೆ ಸರ್. ಈ ಒಂದು ಸಮಾರಂಭದಲ್ಲಿ ಸುಮಾರು 25,000ಕ್ಕಿಂತಲೂ ಹೆಚ್ಚು ಸರ್ಕಾರಿ ನೌಕರರು ಅರಮನೆ ಮೈದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1500ಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರು ಈ ಒಂದು ಸಮಾರಂಭಕ್ಕೆ ನಾವು ತೆರಳಿದ್ದೇವೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ವಿಶೇಷವಾಗಿ ಅಲ್ಲಿ ತಾಲೂಕದಿಂದ ಏನಾದರೂ ಟೀಮ್ಗಳನ್ನು ಮಾಡಿಕೊಂಡು ಬಸ್ಗಳ ಮುಖಾಂತರ, ಆಮೇಲೆ ರೈಲ್ವೆ ಅಥವಾ ಖಾಸಗಿ ವಾಹನಗಳ ಮುಖಾಂತರ, ಕಾರುಗಳ ಮುಖಾಂತರ ಏನಾದರೂ ಈ ಒಂದು ಸಮಾರಂಭಕ್ಕೆ ತೆರಳ್ತಾ ಇದ್ದಾರೆ. ನಮ್ಮ ರಾಯಚೂರಲ್ಲಿ ಹೇಳೋದಾದರೆ 1500 ಜನಕ್ಕಿಂತ ಹೆಚ್ಚು ಏನಾದರೂ ನೌಕರರು ಭಾಗವಹಿಸುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಆಮೇಲೆ ನಮ್ಮ ಶಿಕ್ಷಕರು, ಆಮೇಲೆ ಸರ್ಕಾರಿ ನೌಕರರು, ವಿವಿಧ ಇಲಾಖೆಯ ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸರ್. ಆ ಮೂಲಕ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ನಮ್ಮ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಹಕ್ಕೊತ್ತಾಯ ಬೇಡಿಕೆಗಳನ್ನು ಮಾಡುವುದರ ಜೊತೆಗೆ ನಮ್ಮ ನೂತನ ಮುಖ್ಯಮಂತ್ರಿಗಳ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಒಂದು 10 ಜಿಲ್ಲೆಗಳ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಏನಾದರೆ ಆಯೋಜನೆ ಮಾಡಿದೆ. ಆ ಪ್ರತಿಭಾ ಪುರಸ್ಕಾರ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ 10 ಜಿಲ್ಲೆಗಳ ಸಾವಿರಾರು ಮಕ್ಕಳು ಕೂಡ ಏನಾದರೆ ಆ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಒಂದು 90%ಕ್ಕಿಂತ ಹೆಚ್ಚು
ಅಂಕಗಳನ್ನು ಪಡೆದಿರ್ತಕ್ಕಂಥ SLC ಮತ್ತು PUC ವಿದ್ಯಾರ್ಥಿಗಳು ಅವರು ಸರ್ಕಾರಿ ನೌಕರರ ಮಕ್ಕಳು ಏನಾದರೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 500ಕ್ಕಿಂತ ಹೆಚ್ಚು ಮಕ್ಕಳು ಏನಾದರೆ ಅದರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಪ್ರತ್ಯೇಕವಾಗಿ ಏನಂದರೆ ಅಭಿನಂದನಾ ಸಮಾರಂಭ ಇರುತ್ತೆ. ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಸೇರಿಸಿ ಏನಂದರೆ ಒಂದು ಕಡೆ ನಾವು ಏನಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಡಾಕ್ಟರ್ ಶಂಕರಗೌಡ ಪಾಟೀಲ್, ಶ್ರೀನಿವಾಸ್, ವೆಂಕಪ್ಪ ಫಿರಂಗಿ, ರಾಜ್ಯ ಪರಿಷತ್ ಸದಸ್ಯ ಏಸನ್ ಉಲ್ ಹಕ್ ಇದ್ದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಣ್ಣಬಾಬು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಣ್ಣಬಾಬು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 75 ವರ್ಷಗಳಿಂದ ಜಿಲ್ಲೆಯಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತಾ ಬಂದಿದ್ದು, ಆದ್ದರಿಂದ ದಲಿತ ನಾಯಕರಾದ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ದಲಿತ ಸಮುದಾಯಕ್ಕೆ ಎ ವಸಂತಕುಮಾರ್ ಅವರ ಕೊಡುಗೆ ಹೆಚ್ಚಿದ್ದು, ಅವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಸಮುದಾಯ ಇನ್ನೂ ಅಭಿವೃದ್ಧಿಯಾಗುತ್ತದೆ ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಎ ವಸಂತಕುಮಾರ್ ಅವರು ಮೊದಲಿನಿಂದಲೂ ಸಾಕಷ್ಟು ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ವಸಂತಕುಮಾರ್ ಅವರ ಕೊಡುಗೆ ಅಪಾರವಾಗಿದೆ. ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಅವರಿಗೆ ರಕ್ತದಲ್ಲಿ ಸಹಿ ಮಾಡುವ ಮೂಲಕ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಮಾಧ್ಯಮ ಮಿತ್ರರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ವಿಷಯ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನನ್ನ ವಿನಂತಿಗಳು. ವಿಷಯ ಏನಪ್ಪ ಅಂದರೆ, ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನನ್ನ. ಯಾಕಪ್ಪ ಅಂದರೆ, ಅವರು ರಾಜ್ಯ ಸರ್ಕಾರ ಸಂಪುಟದಲ್ಲಿ ವಿಸ್ತರಣೆಯಲ್ಲಿ ವಿಧಾನ ಪರಿಷತ್ ಎ ವಸಂತಕುಮಾರ್ ಅವರು ನಮ್ಮ ರಾಯಚೂರು ಭಾಗದಲ್ಲಿ ಬಹಳಷ್ಟು ಸೇವೆ ಸಲ್ಲಿಸುವಂಥ ದಲಿತರ ಹೋರಾಟ ಮತ್ತು ದಲಿತರಿಗೆ ಬೆಂಬಲ ಮತ್ತು ಎಲ್ಲ ವರ್ಗದವರಿಗೆ ಸೇವೆ ಸಲ್ಲಿಸುವಂತ ಬಂದಿದ್ದಾರೆ. ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಎ ವಸಂತಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ದುಡಿದಿದ್ದಾರೆ. ಆ ಪಕ್ಷವನ್ನು ಕಟ್ಟಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಈ ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ನಾನೇನಪ್ಪ ಅಂದರೆ, ಇವತ್ತು ಸುಮಾರು 25 ವರ್ಷಗಳಿಂದ ಸುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ನಮ್ಮ ದಲಿತರು. ಆದರೂ ದಲಿತರಿಗೆ CM ಸ್ಥಾನ ನೀಡಲಿಲ್ಲ. ಮತ್ತು ಈ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ದಲಿತರಿಗೆ ಎ ವಸಂತಕುಮಾರ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತ ನನ್ನ ಆಗ್ರಹ. 35 ವಾರ್ಡ್ಗಳಲ್ಲಿ ರಕ್ತದಾನ ಒಂದು ಪ್ರಾಣ ಉಳಿಸುವಂತ ನಮಗೆ ಸಲಹೆ ಸೂಚನೆ ಎ ವಸಂತಕುಮಾರ್ ಅವರು ಯಾವಾಗಲೂ ಬೆನ್ನಾಗಿ ಎಲುಬಾಗಿ ನಿಂತಿದ್ದಾರೆ. ನಾವು ರಕ್ತದಾನನೂ ಮಾಡ್ತೀವಿ, ರಕ್ತದಿಂದ ಪತ್ರವನ್ನು ಬರ್ತೀವಿ. 35 ವಾರ್ಡಿಂದ ಮತ್ತು ಹಳ್ಳಿಗಳಿಂದ ನಾವು ರಕ್ತದಾನನೂ ಮಾಡ್ತೀವಿ. ರಕ್ತ ಲೆಟರ್ಗಳನ್ನು CMಗೆ ಖರ್ಗೆ ಅವರಿಗೆ ಈ ಲೆಟರ್ಗಳನ್ನು ನಾವು ಬರೆದು ನಾವು ತಲುಪಿಸ್ತೀವಿ. ಆದರೆ ಇಷ್ಟು ಬಂದು ಅಂತ ಹೇಳಂಗಿಲ್ಲ. ನಮ್ಮ ಹೋರಾಟ ಯಾವಾಗಲೂ ನಮ್ಮ ರಕ್ತದಾನ ಆಗಲಿ, ನಮ್ಮ ಲೆಟರ್ ಬರೋದಾಗಲಿ, ಬಟ್ ನಮ್ಮ ಕೆಲಸ ನಮ್ಮ ಹೋರಾಟ ಹೇಳ್ತಾರೆ. ಯಾಕಂದ್ರೆ ನಾವು ಹೇಳಂಗಿಲ್ಲ, ಮಾಡಿ ತೋರಿಸ್ತಾ ಇರ್ತೀವಿ. ಹಾಗಾಗಿ ಖಡ್ಗವನ್ನು ಹಿಡಿದು ರಾಜ್ಯವನ್ನು ಪಡೆದವರು ಎಷ್ಟೋ ಮಂದಿ ಇದ್ದಾರೆ. ಆದರೆ ಪೆನ್ನು ಹಿಡಿದು ಇಡೀ ಜಗತ್ತನ್ನು ಗೆಲ್ಲುವಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತೇನೆ. ಯಾಕಂದ್ರೆ ಇವತ್ತು ನಮಗೆ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವಿಲ್ಲಿ ಮಾತಾಡಕತ್ತೀವಿ ಅಂದ್ರೆ ಅವ್ರದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಭಿಕ್ಷೆ. ಈಗ ಅದಕ್ಕೆ ಅವರ ದಾರಿಯಲ್ಲೇ ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನಮ್ಮ ಎ ವಸಂತಕುಮಾರ್ ಅವರಿಗೆ
ಸಚಿವ ಸ್ಥಾನ ನೀಡಲಿದ್ದರಪ್ಪ ಅಂದರೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಜೂನ್ 10ಕ್ಕೆ ರಾಜ್ಯಾದ್ಯಂತ ಮದರ್ ಪ್ರಾಮಿಸ್ ಚಿತ್ರ ತೆರೆ ಕಾಣಲಿದ್ದು, ಈ ಸಿನಿಮಾದಲ್ಲಿ ರಾಯಚೂರು ಜಿಲ್ಲೆಯ ಕಲಾವಿದ ಡಿಂಗ್ರಿ ನರೇಶ್ ಅಭಿನಯಿಸಿದ್ದು, ಚಿತ್ರವನ್ನು ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ ಜಿಲ್ಲೆಯ ಕಲಾವಿದ ನರೇಶ್ಗೆ ಪ್ರೋತ್ಸಾಹಿಸಬೇಕು ಎಂದು ಶರಣು ತುಕ್ಕುಲ್ದಿನಿ ಹೇಳಿದರು. ಜುಲೈ 10ಕ್ಕೆ ರಾಜ್ಯಾದ್ಯಂತ ಮದರ್ ಪ್ರಾಮಿಸ್ ಚಿತ್ರ ತೆರೆ ಕಾಣಲಿದ್ದು, ಈ ಸಿನಿಮಾದಲ್ಲಿ ರಾಯಚೂರು ಜಿಲ್ಲೆಯ ಕಲಾವಿದ ಡಿಂಗ್ರಿ ನರೇಶ್ ಅಭಿನಯಿಸಿದ್ದು, ಚಿತ್ರವನ್ನು ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ ಜಿಲ್ಲೆಯ ಕಲಾವಿದ ನರೇಶ್ಗೆ ಪ್ರೋತ್ಸಾಹಿಸಬೇಕು ಎಂದು ಶರಣು ತುಗ್ಗಲದಿನ್ನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡಿಂಗ್ರಿ ನರೇಶ್ ಬಾಲ್ಯದಿಂದಲೂ ಕೇರ್ ಆಫ್ ಫುಟ್ಪಾತ್, ಬೆಲ್ ಬಾಟಮ್, ಬಜರಂಗಿ 2 ಹಾಗೂ ಕಾಂತಾರ ಚಿತ್ರ ಸೇರಿದಂತೆ ಈವರೆಗೂ ಸಾಕಷ್ಟು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದು, ಇವರಿಗೆ ಮೇಟಾ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಪಡೆದುಕೊಂಡಿದ್ದು, ಇದೀಗ ಅವರು ಡಾಲಿ ಧನಂಜಯ್ ನಟನೆಯ ಮದರ್ ಪ್ರಾಮಿಸ್ ಎಂಬ ಕನ್ನಡ ಚಿತ್ರದಲ್ಲಿ ಶೇರ್ವಾ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದು, ಅವರಿಗೆ ಜಿಲ್ಲೆಯ ಕಲಾ ಆಸಕ್ತರು ಸಾರ್ವಜನಿಕರು ಬೆಂಬಲ ನೀಡುವಂತೆ ಮನವಿ ಮಾಡಿದರು. ವಿಜೇತ ಆಸ್ಕರ್ ನಾಮಿನೇಷನ್ ಕನ್ನಡದ ಮೊಟ್ಟ ಮೊದಲ ಮೂವಿಯಲ್ಲಿ ಕೇರ ಫುಟ್ಪಾತ್ನ ಮೂವಿಯಲ್ಲಿ ನಾಯಕನಾಗಿ ಸಿನಿಮಾವನ್ನು ನಿರ್ವಹಿಸತಕ್ಕಂಥ ಡಿಂಗ್ರಿ ನರೇಶ್ ಅವರ ಮತ್ತೊಂದು ಮೂವಿಯನ್ನು ನಾಳೆ ಬಿಡುಗಡೆಗೊಳ್ಳಲಿದೆ. ಈ ಮೂವಿಯ ಹೆಸರು ಬಂದು ಮದರ್ ಪ್ರಾಮಿಸ್ ಅಂತೇಳಿ. ಇದು ಡಾಲಿ ಧನಂಜಯ್ ಅವರ ನಿರ್ಮಾಣದ ಚಿತ್ರವಾಗಿರುತ್ತದೆ. ಪೂರ್ಣಚಂದ್ರ ಮೈಸೂರು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಕುಟುಂಬದ ಮನೋರಂಜನೆಯ ಸಿನಿಮಾ. ಈ ಸಿನಿಮಾವನ್ನು ರಾಯಚೂರಿನ ಪ್ರತಿಯೊಬ್ಬರು ವೀಕ್ಷಿಸಬೇಕು ಮತ್ತು ಈ ಭಾಗದ ಒಬ್ಬ ನಟನಾಗಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಡಿಂಗ್ರಿ ನರೇಶ್ ಅವರನ್ನ ಈ ಜಿಲ್ಲೆಯ ಜನರು ಪ್ರೋತ್ಸಾಹಿಸಬೇಕು. ಇನ್ನೂ ಹಂತ ಹಂತವಾಗಿ ಈ ಭಾಗದ ನಟರು ಸಿನಿಮಾಗಳಲ್ಲಿ ರಂಗಭೂಮಿಯಲ್ಲಿ ಮಿಂಚಬೇಕು, ಇಡೀ ರಾಜ್ಯಾದ್ಯಂತ ಹೆಸರು ಮಾಡಬೇಕಂತೇಳಿ ಬಹಳಷ್ಟು ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ಈ ರಾಯಚೂರಿನ ಜನ ನಾವೆಲ್ಲರೂ ಸೇರಿ ಈ ಮೂವಿಯನ್ನ ವೀಕ್ಷಣೆ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನ ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ. ಈ ಸಿನಿಮಾದ ಜನಮುಖ್ಯ ಭೂಮಿಕೆಯಲ್ಲಿ ಅದರಲ್ಲಿ ನಮ್ಮ ರಾಯಚೂರಿನ ಬಹುಮುಖಿ ಪ್ರತಿಭೆ ನಟ ರಂಗ ನಿರ್ದೇಶಕ ಡಿಂಗ್ರಿ ನರೇಶ್ ಕೂಡ ಶೇರ್ವಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಪ್ರತಿಭೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಗುರುತಿಸಿಕೊಳ್ಳುತ್ತಿರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಈ ಜಿಲ್ಲೆಯ ಪ್ರತಿಭೆ ಇರುವ ವ್ಯಕ್ತಿ ಡಿಂಗ್ರಿ ನರೇಶ್ ಅವರು ಸಿನಿಮಾಗಳಲ್ಲಿ ರಾಯಚೂರಿನ ಪ್ರತಿಭೆ ಒಂದು ಬೆರಳಿಕೆಯಷ್ಟು ಮಾತ್ರ ಭಾಗವಹಿಸ್ತಾ ಇದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು. ಸಿನಿಮಾಗಳಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು. ಈ ಭಾಗ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ, ರಾಯಚೂರು ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವುಗಳು ಜನರಲ್ಲಿ ಈ ರಾಯಚೂರಿನ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಿನಿಮಾ ಅಂದ ತಕ್ಷಣನೇ ಎಲ್ಲ ನಟರು, ಎಲ್ಲ ನಟಿಯರು ಎಲ್ಲ ಆ ಕಡೆ ಬೆಂಗಳೂರು, ಮೈಸೂರು, ಉಡುಪಿ, ಮಂಗಳೂರು ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಬಟ್ ಈ ಭಾಗದ ಒಬ್ಬ ಪ್ರತಿಭೆ ಬಹಳಷ್ಟು ಹೆಸರು ವಸೂಲು ಮಾಡಿದ್ದಾರೆ. ಬಹಳಷ್ಟು ಸಿನಿಮಾಗಳಲ್ಲಿ ಬಜರಂಗಿ 2, ಕೇರ ಫುಟ್ಪಾತ್, ಕಾಂತಾರ, ನಾನು ಲೈಲಾ ಅಲ್ಲ ಮಜ್ನು ಅಲ್ಲ ಅಂತೇಳಿ ಬಹಳಷ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಬೇಕಂತೇಳಿ ನಾನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಉದಯ್ ಆರೋಲಿಕರ್, ವೀರೇಶ್ ವಡ್ಡೆಪಲ್ಲಿ ಸೇರಿದಂತೆ ಅನೇಕರಿದ್ದರು. ಚಿತ್ರದುರ್ಗದ ಭುವಿ ಗುರುಪೀಠದಲ್ಲಿ ಜುಲೈ 18ರಂದು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ರಂದು ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ಜನವರ್ಧಂತಿ ಅಂಗವಾಗಿ ರಾಷ್ಟ್ರೀಯ ಭುವಿ ಜನೋತ್ಸವ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಭುವಿ ಸಮಾಜದ ಮುಖಂಡ ಸಿದ್ದು ವೈ ಬಂಡಿ ಹೇಳಿದರು. ಚಿತ್ರದುರ್ಗದ ಭೋವಿ ಗುರುಪೀಠದ ಜುಲೈ 18ರಂದು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ಜನ್ಮವರ್ಧಂತಿ ಅಂಗವಾಗಿ ರಾಷ್ಟ್ರೀಯ ಭೋವಿ ಜಯಂತ್ಯೋತ್ಸವದ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಭೋವಿ ಸಮಾಜದ ಮುಖಂಡ ಸಿದ್ದು ವೈ ಬಂಡಿ ತಿಳಿಸಿದರು. ನಗರದ ಸಂತೋಷಿ ಹಬ್ ತುಂಗ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಅಂತರ್ರಾಜ್ಯಗಳಿಂದಲೂ ಲಕ್ಷಾಂತರ ಭೋವಿ ಸಮಾಜದ ಬಾಂಧವರು ಉತ್ಸವದಲ್ಲಿ ಭಾಗವಹಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸರ್ಕಾರದ ಹಲವು ಸಚಿವರು, ಶಾಸಕರು, ಸಮಾಜದ ಪ್ರಮುಖ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು.
ಜಯಂತ್ಯುತ್ಸವದ ಅಂಗವಾಗಿ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ಪಿಎಚ್ಡಿ ಪದವೀಧರರು ಹಾಗೂ ಎಂಬಿಬಿಎಸ್ ಪೂರ್ಣಗೊಳಿಸಿದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು. ಜೊತೆಗೆ ರಕ್ತದಾನ ಶಿಬಿರ, ಸಿದ್ದರಾಮೇಶ್ವರ ಕುರಿತು ವಿಶೇಷ ವಿಚಾರ ಸಂಕಿರಣ, ಸಮಾಜಕ್ಕೆ ವಿಶೇಷ ಕೊಡುಗೆ ನೀಡಿದ ಸಾಧಕರಿಗೆ ಗೌರವ, ಹಸಿರೋತ್ಸವ ಹಾಗೂ ಯುವ ಜನರಿಗಾಗಿ ವಧುವರರ ಸಮಾವೇಶ ಸೇರಿದಂತೆ ವಿವಿಧ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆ ಕಾರ್ಯಕ್ರಮಕ್ಕೆ ಕರ್ನಾಟಕ ದೊರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಇಡೀ ಅಖಂಡ ಭಾರತದ ನಮ್ಮ JDS ನ ಸಂಸದ ಮಲ್ಲೇಶ್ ಬಾಬು ಅಂತ ಕೋಲಾರ MP ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಿಜೆಪಿ ಮುಖಂಡರು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೂ ಹಲವಾರು ಮುಖಂಡರು ಆಹ್ವಾನ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಆ ಕಾರ್ಯಕ್ರಮ ಒತ್ತಡದಲ್ಲಿ ಇನ್ನೂ ನಮ್ಗೆ ಬಂದಿಲ್ಲ. ಇವರು ಮಾತ್ರ ಇವರು ಮುಖ್ಯವಾಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ನಮ್ಮ ಸಚಿವರು, ಮಾಜಿ ಸಚಿವರಾದ ಶಿವರಾಜ್ ತಂಗಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಇದ್ದವರು. ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಪಾಲ್ಗೊಳ್ಳ ವೆಂಕಟೇಶ್ ಅಂತ ಇದ್ದಾರೆ, ಅವರು ಕೂಡ ಆಗಮಿಸ್ತಿದ್ದಾರೆ. ಇನ್ನೊಬ್ಬರು ನಮ್ಮ ಶ್ರೀನಿವಾಸ್ ಅಂತ ಬೆಂಗಳೂರು ಶಾಸಕ, ಅವರು ಕೂಡ ಆಗಮಿಸ್ತಿದ್ದಾರೆ. ಇನ್ನು ನಮ್ಮ 7 ಜನ ನಮ್ಮ ಶಾಸಕರು, ಕಾಂಗ್ರೆಸ್, JDS, ಬಿಜೆಪಿ ಸೇರಿಸಿ 7 ಜನ ಶಾಸಕರು ನಮ್ಮ ಬೋವಿ ಸಮಾಜದಲ್ಲಿದ್ದಾರೆ. ಅದ್ರ ಜೊತೆಗೆ ಹಾಜಿ ಮಾಜಿ, ಅದ್ರ ಜೊತೆಗೆ ನಮ್ಮ ಕುಲಗುರುಗಳಾದ ರಾಜ್ಯ ಮಟ್ಟದಲ್ಲಿ ಏನು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಸುಮಾರು 1000 ಮಕ್ಕಳನ್ನ ಆಗಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರತಿಭಾಪುರದಿಂದ ನಮ್ಮ ಮಠದ ವತಿಯಿಂದ ಅವರಿಗೆ ಒಂದು ಸನ್ಮಾನ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನೋ ಒಂದು ಉದ್ಯೋಗಸ್ಥರಾಗಲಿ, ಪ್ರಮುಖ ವ್ಯಕ್ತಿಗಳಾಯ್ತು, ಏನು ಅಧಿಕಾರಿಗಳಾಯ್ತು, IPS, IAS ಅವರಿಗೂ ಕೂಡ ಸನ್ಮಾನ ಆಗ್ತದೆ ಆ ಕಾರ್ಯಕ್ರಮದಲ್ಲಿ. ಅದೇ ರೀತಿ ವಧುವರರು ಕೂಡ ಸಮಾವೇಶ ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಭರವಸೆ ಇದೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಘಟಕ ಏನ್ ನಮ್ಮ ಕುಲಗುರುಗಳಾದ ಅವ್ರದೇನು ಹುಟ್ಟುಹಬ್ಬ ಆಚರಣೆ ಬಂದು ಜೊತೆಗೆ ಅವರು ದೀಕ್ಷೆ ತಗೊಳ್ಳೋದು ಒಂದು ಉತ್ಸವ. ಅದ್ರ ಜೊತೆಗೆ ಆ ಸರ್ಕಾರದ ಮುಂದೆ ನಮ್ಮ ಸಂಖ್ಯಾಬಲ, ಬೋವಿ ಒಡೆರ ಸಮಾಜದ ಶಕ್ತಿ, ಸಾಮರ್ಥ್ಯ, ಸಂಘಟನೆ ಶಕ್ತಿ ಮತ್ತು ನಾವು ಸಂಖ್ಯಾಬಲ ಶಕ್ತಿ ಕೂಡ ನಾವು ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಇವತ್ತು ಬೇರೆ ಬೇರೆ ವಿಚಾರಗಳಿಗೆ ಕೂಡ ನಮ್ಗೆ ಬಹಳ ಅನ್ಯಾಯ. ಅವೆಲ್ಲ ನಾವು ಇಲ್ಲಿ ಪ್ರಸ್ತಾಪ ಮಾಡಂಗಿಲ್ಲ. ಮನವಿಗಳ ಮುಖಾಂತರ ಯಾವ ಜಿಲ್ಲೆಯ ಕುಂದುಕೊರತೆಗಳು ಮನವಿ ಮಾಡಿಕೊಂಡು ಬೇಕಾದ್ರೆ ಮುಖ್ಯಮಂತ್ರಿಗಳಿಗೂ ಕೊಡಬಹುದು. ಅದ್ರ ಜೊತೆಗೆ ನಮ್ದು ಏನಪ್ಪ ಅಂದ್ರೆ ಅವತ್ತು ಮುಖ್ಯಮಂತ್ರಿಗಳಿಂದ ಮುಂದೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದ್ರೆ ನಮ್ಮ ಪಂಡಿತ್ ಸರ್ ಹೇಳಿದಂಗೆ ಇವತ್ತು ನಮ್ಮ ಬೋವಿ ನಿಗಮಕ್ಕೆ ಬಹುತೇಕ 500 ರಿಂದ 600 ಕೋಟಿ ಪ್ರತಿ ವರ್ಷ ನಮಗೆ ವಾರ್ಷಿಕ ಅನುದಾನ ಬೇಕಾಗುತ್ತೆ. ಕೇವಲ 71 ಕೋಟಿ ಕೊಡೋದ್ರಿಂದ ಇವತ್ತು ಭೂವರ್ಚನೆ ಯೋಜನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಿರೋದ್ರಲ್ಲಿ ಇವತ್ತು ಅದು ಸರಿ ಹೋಗಿದೆ. ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಕೇವಲ 41% ಭೂ ರೈತರಿದ್ದೀವಿ ನಾವು, ಬೋವಿ ಸಮಾಜದವರು. ಭೂ ಇನ್ನೊಂದು ಸುಮಾರು 65 ರಿಂದ 70% ಭೂಮಿ ಇರ್ಲಾರ್ದಿವೆ. ಇವಕ್ಕೆಲ್ಲ ಅನುದಾನ ಬೇಕಾದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿದಾಗ ಮಾತ್ರ ಬೋವಿ ಸಮಾಜ, ಸದ್ಗುರು ಸಮಾಜ ದೊಡ್ಡ ಸಂಘಟನಾ ಸಮಾಜ ಇದೆ. ಈ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ನಡೀತದೆ. ಬಹಳ ಮುಖ್ಯವಾಗಿ ಅವತ್ತಿನ ಇದರಲ್ಲಿ ಕಲ್ಲು ಗಣಿಗಾರಿಕೆ ಹೊಡೆಯೋದಪ್ಪ ಅಂತಂದ್ರೆ ಈಗ ಆಧುನಿಕ ಯುಗದಲ್ಲಿ ಯಂತ್ರೋಪಕರಣಗಳು ಬಂದಿದ್ದರಿಂದ ನಮ್ಮ ಕುಲಕಸುಬನ್ನ ಯಂತ್ರಗಳ ಮುಖಾಂತರ ಪಟ್ಟಭದ್ರ ಶಕ್ತಿಗಳು ಕಸಿದುಕೊಳ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ಒಂದು ಉಣ್ಣೆ ಮತ್ತು ಕುರಿ ಸಾಗಾಣಿಕೆಯನ್ನು ಮಾಡ್ತಾರೆ. ಒಂದು ಸಮುದಾಯಗಳಿಗೆ ವಿಶೇಷ ಅನುದಾನ ಕೊಡ್ತಾರೆ. ಮತ್ತು ಇನ್ನೊಂದು ನೇಕಾರರು ಕೂಡ ಅವ್ರಿಗೆ ವಿಶೇಷ ಅನುದಾನ, ಪರಿಹಾರ ಎಲ್ಲ ಕೊಡ್ತಾರೆ. ಈ ಮತ್ತು ಸಾವಿರಾರು ಇತಿಹಾಸ ಈ ಭೂಮಿ ಮೇಲೆ ಏನಾದರೂ ಒಂದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಆರ್ಥಿಕ ಮತ್ತು ಭೌತಿಕ ಮತ್ತು ಭೌಗೋಳಿಕ ಏನಾದರೂ ಸೃಷ್ಟಿ ನಿರ್ಮಾಣ ಆಗಿದೆಯಪ್ಪ ಅಂತಂದ್ರೆ ನೀವು ಯಾವ ಅಂತಸ್ತಲ್ಲಿ ಕೂತಿದ್ದೀವಿ, ಇಂಥ ಒಂದು ಐತಿಹಾಸಿಕ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಂದು ಆಸ್ತಿ ಯಾರಿಂದ ನಿರ್ಮಾಣ ಆಗಿದೆಯಪ್ಪ ಅಂತಂದ್ರೆ ಈ ಬೋವಿ ಜನಾಂಗದಿಂದ. ಯಾವಾಗ ಒಂದು ಸಣ್ಣ ಒಂದು ಕೂದಲ ಬಗ್ಗೆ ನೀವು ಕೊಡ್ತೀರಿ, ಸರ್ ಒಂದು ನೂಲಿನ ದಾರದ ಬಗ್ಗೆ ಕೊಡ್ತೀರಿ ಅಂದಾಗ
ಬೃಹತ್ ಕಟ್ಟಡಗಳು, ಅಣೆಕಟ್ಟೆಗಳು, ರಸ್ತೆಗಳು, ಕೋಟೆ ಕೊತ್ತಲುಗಳನ್ನು ಮಾಡಿದ್ದಾರೆ. ಈ ಒಂದು ಶ್ರಮಜೀವಿ ಜನಾಂಗಕ್ಕೆ ಅದಕ್ಕೂ ಪ್ರತ್ಯೇಕ ಒಂದು ಮೀಸಲಾತಿ ಕೊಡ್ರಿ. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೇಗೆ ನೀವು ಭೂ ಮಂಜೂರಾತಿಯನ್ನು ಇನಾಮಿ ಜಮೀನು ಕೊಡ್ತೀರಿ, ಆ ರೀತಿ ಕುಲಕಸುಬು ಮಾಡ್ತಕ್ಕಂಥ ನಮ್ಮ ಭೂಮಿ ಜನಾಂಗ ಪ್ರತಿಯೊಂದು ಒಬ್ಬ ಹೆಸರಿಗೆ 2 ಎಕರೆ ನೀವು ಭೂಮಿಯನ್ನು ಕಲ್ಲುಗಣಿಗೆ ಬಿಟ್ಟು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಸನ್ಮಾನಿಸಿರಿ. ಈ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅಷ್ಟು ಮುಂದೆ ಇದ್ದಂಥ ಸಮುದಾಯಗಳಿಗೆ, ನಮ್ಮ ಸೋದರ ಸಮುದಾಯಗಳಿಗೆ ವಿಶೇಷ ಗಮನ ಕೊಡ್ತೀರಿ. ಮೂರ್ತಿಗಳ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಡ್ತೀರಿ. ನಮ್ಮ ಕುಲಕಸುಬು ಮತ್ತು ಕುಲಗುರುಗಳಾದಂಥ ಸಿದ್ದರಾಮೇಶ್ವರ ಮೂರ್ತಿಗೆ ವೃತ್ತಗಳು ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಬೇಡಿಕೆ ಇದೆ. ಅದಕ್ಕೂ ಕೂಡ ಸರ್ಕಾರ ಅನುದಾನ ಕೊಡಬೇಕು. ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗಳಲ್ಲಿ ಕೂಡ ತಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅಂಥ ಒಂದು ಅವಕಾಶ ಕೊಟ್ಟರೆ ಈ ಒಂದು ಪ್ರಜಾಪ್ರಭುತ್ವದ ಸಮಾನತೆ, ಸಾಮಾಜಿಕ ನ್ಯಾಯ ಉಳಿಸ್ದಂಗೆ ಆಗ್ತದೆ ತಿಳ್ಕೊಂಡು ನಮ್ಮ ಬೇಡಿಕೆ ಕೂಡ ಅದರಲ್ಲಿದೆ. ಅದಕ್ಕಾಗಿ ನಾವು ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜನ ಸೇರೋ ಉದ್ದೇಶ ಇದೇ ಇದೆ. ಹಾಗಾಗಿ ನಾವು ಇದು ಬರೀ ಗುರುಗಳ ಮತ್ತು ಹುಟ್ಟಹಬ್ಬ ಆಚರಣೆ ಮಾಡ್ತಾ ಇಲ್ಲ. ಇಡೀ ನಮ್ಮ ಭೂಮಿ ಒಡ್ರ ಸಮಾಜದ ಜನೋತ್ಸವ. ಈ ಜನರು ಜಾಗೃತರಾಗಬೇಕು. ಜಾತ್ರೆ ರೂಪದಲ್ಲಿ, ಉತ್ಸವ ರೂಪದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಬಂದಂಥ ವಿವಿಧ ಪಕ್ಷದ ನಾಯಕರುಗಳಿಗೆ ಒಂದು ಸಂಖ್ಯಾಬಲ ಮತ್ತು ನಮ್ಮದು ಅಳಿದು ಅವ್ರನ್ನ ತೋಡ್ಕೊಳ್ಳೋ ಸಲುವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ವಿಶೇಷವಾಗಿ ತಮ್ಮಲ್ಲಿ ನಮ್ಮ ಮನವಿ ಮಾಡ್ಕೊಳ್ತೀವಪ್ಪ ಅಂತಂದ್ರೆ ತಾವು ನಮ್ಮ ಮೇಲೆ ಕರುಣೆ ತೋರಿ. ನಮ್ಮ ಇದೇ ತಿಂಗಳು 18ನೇ ತಾರೀಕು ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಆಶೆಯಿಂದ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಿ ರಾಮಾಂಜನೇಯಲು, ಹನುಮಂತು ಜೂಕೂರು, ವಿ.ಎಸ್. ಯಲ್ಲಪ್ಪ, ತಿಪ್ಪಣ್ಣ ಒಡೆಯರ್, ಶಶಿಕಲಾ ಭೀಮರಾಯ, ಚಂದ್ರಶೇಖರ್, ಬಿಟಿಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರೈತರು ಹಾಗೂ ಕೃಷಿ ಕಾರ್ಮಿಕರಿಗೆ ತಕ್ಷಣ ನೆರವು ನೀಡಬೇಕು ಮತ್ತು ಬೀಜ ರಸಗೊಬ್ಬರಗಳ ಕಳ್ಳಸಂತೆ, ಕೃತಕ ಅಭಾವವನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಎಂದು ಆಗ್ರಹಿಸಿ ಶಿವಸೇನಾ ಕಾರ್ಯಕರ್ತರು ಗುರುವಾರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರೈತರು ಹಾಗೂ ಕೃಷಿ ಕಾರ್ಮಿಕರಿಗೆ ತಕ್ಷಣ ನೆರವು ನೀಡಬೇಕು ಮತ್ತು ಬೀಜ ರಸಗೊಬ್ಬರಗಳ ಕಳ್ಳಸಂತೆ, ಕೃತಕ ಅಭಾವವನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಎಂದು ಆಗ್ರಹಿಸಿ ಶಿವಸೇನಾ ಕಾರ್ಯಕರ್ತರು ಗುರುವಾರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕೃಷಿ ಚಟುವಟಿಕೆಗಳು ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ಕೃಷಿಯನ್ನೇ ಅವಲಂಬಿಸಿರುವ ರೈತರು ಹಾಗೂ ಕೃಷಿ ಕಾರ್ಮಿಕರ ಜೀವನೋಪಾಯಕ್ಕೆ ತೀವ್ರ ಹೊಡೆತ ಬಿದ್ದಿದ್ದು ಸರ್ಕಾರ ತಕ್ಷಣ ಬರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬರಪೀಡಿತ ಪ್ರದೇಶಗಳಿಗೆ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಸ್ಥಳ ಪರಿಶೀಲನೆ ನಡೆಸಬೇಕು. ಸಂಕಷ್ಟದಲ್ಲಿ ಇರುವ ರೈತರಿಗೆ ವಿಶೇಷ ಅನುದಾನ, ಉಚಿತ ಪಡಿತರ, ಬೆಳೆ ಸಾಲ ಮನ್ನಾ ಸೇರಿದಂತೆ ಅಗತ್ಯ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಮಳೆಯಾಗಿರುವ ಪ್ರದೇಶಗಳಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿಸಿ ಕಳಪೆ ಬೀಜ ಮಾರಾಟ ಮತ್ತು ಕಳ್ಳ ಮಾರುಕಟ್ಟೆ ಮೂಲಕ ರೈತರನ್ನು ಶೋಷಿಸಲಾಗುತ್ತಿದೆ. ಇಂತಹ ಅಕ್ರಮಗಳನ್ನು ತಡೆಯಲು ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದ ನೇತೃತ್ವದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಆಗಲೇಬೇಕು. ಕರ್ನಾಟಕ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಆಂದೋಲನ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ಶಿವಸೇನಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಂಗಾಧರ್ ಕುಲಕರ್ಣಿಜಿ ಅವರು ಹಾಗೂ ಶಿವಸೇನಾ ಪಕ್ಷದ ರಾಯಚೂರಿನ ಜಿಲ್ಲಾಧ್ಯಕ್ಷರಾದಂಥ ರಾಜಚಂದ್ರ ರಾಮನ್ಗೌಡರ ಆದೇಶದ ಮೇರೆಗೆ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳಿಗೆ ತಮ್ಮ ತಮ್ಮ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ನೀಡ್ತಾ ಇದ್ದೀವಿ. ಉದ್ದೇಶ, ರೈತರಿಗೆ ಅನ್ಯಾಯ ಆಗಿದೆ, ಬರಗಾಲ ಬಂದಿದೆ, ಒಂದು ಕಡೆ ಮಳೆ ಆದರೆ ಒಂದು ಕಡೆ ಮಳೆ ಇಲ್ಲ.
ಸೊ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಅದಕ್ಕಾಗಿ ನಮ್ಮ ಶಿವಸೇನಾ ಪಕ್ಷದಿಂದ ಕೆಲವೊಂದು ಬೇಡಿಕೆಗಳು ಇಟ್ಟಿದ್ದೀವಿ. ರೈತರಿಗೆ ತುರ್ತು ಬರ ಪರಿಹಾರ ನೀಡಬೇಕು, ಬರ ಕಾಮಗಾರಿಗಳು ಆರಂಭ ಆಗಬೇಕು, ವಿಶೇಷ ಅಧಿಕಾರಿಗಳ ನೇಮಕ ಆಗಬೇಕು, ವಿಶೇಷ ಅನುದಾನ ಬಿಡುಗಡೆ ಆಗಬೇಕು, ಬೆಳೆ ಸಾಲ ಮನ್ನಾ ಆಗಬೇಕು, ಬೀಜ ಮತ್ತು ರಸಗೊಬ್ಬರ ಲೂಟಿ ಆಗೋದು ನಿಲ್ಲಬೇಕು, ರೈತರ ಅನುಕೂಲಕ್ಕೆ ಹೊಸ ಟಾಸ್ಕ್ ಫೋರ್ಸ್ ಅನ್ನು ನೇಮಕ ಮಾಡಬೇಕು. ಇವೆಲ್ಲ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಸೇನಾ ಪಕ್ಷದಿಂದ ನಾವು ಅನುದಾನ ನೀಡಲಿ ಅಂತಂದು ನಾವು ಬೇಡ್ತಾ ಇದ್ದೀವಿ. ಅಕಸ್ಮಾತ್ ಅನುದಾನ ನೀಡದೇ ಇದ್ದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಬರೀ ನಾವು ರೈತರಿಗೆ ಬೆನ್ನೆಲುಬು ಅಂತ ಹೇಳೋದಲ್ಲ, ರೈತರಿಗೆ ನಮ್ಮ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕು. ಆಗದೇ ಇದ್ದಲ್ಲಿ ನಮ್ಮ ಶಿವಸೇನಾ ಪಕ್ಷ ರೈತರಿಗೆ ಬೆನ್ನೆಲುಬಾಗಿ ನಿಲ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಮಳೆ ಕೊರತೆ ಮೂಲಕ ಬರ ಎದುರಿಸುತ್ತಿರುವ ರೈತರ ಹಾಗೂ ಕಾರ್ಮಿಕರ ನೆರವಿಗೆ ಹಾಗೂ ಕಳ್ಳಸಂತೆಯ ಬೀಜ ಗೊಬ್ಬರ ಕಳ್ಳಸಂತೆಯ ತಡೆಯಲು ಆಗ್ರಹಿಸಿ ಕೆಲವು ಜಿಲ್ಲೆಗಳಲ್ಲಿ ರೈತರು ಮಳೆ ಕೊರತೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಕೃಷಿ ಚಟುವಟಿಕೆಯ ಜೀವನ ಆಧಾರವಾದ ರೈತ ವರ್ಗದ ಹಾಗೂ ಕೃಷಿ ಅವಲಂಬಿತ ಬಡ ಕಾರ್ಮಿಕ ವರ್ಗದ ಅತ್ಯಂತ ದಯಾನೀಯ ಸ್ಥಿತಿ ತಂದಿದ್ದು ಸಮಾರೋಪಾದಿಯಲ್ಲಿ ಬರ ಪರಿಹಾರ ಬರ ಕಾಮಗಾರಿಯ ತುರ್ತು ಕ್ರಮ ಕೈಗೊಂಡು ಅನ್ನದಾತ ಹಾಗೂ ಕಾರ್ಮಿಕರ ಬೆಂಬಲಕ್ಕೆ ಬರಬೇಕಾಗಿದ್ದು. ಈ ಸಂದರ್ಭದಲ್ಲಿ ಹರೀಶ್ ಮಡಿವಾಳ, ಸಂತೋಷ್ ಗೌಡ ಗುಡಿ, ನರೇಶ್, ಬಾಬು, ಗಣೇಶ್, ವೇಣುಗೋಪಾಲ, ರಾಘವೇಂದ್ರ, ಶಾಂತು, ವೀರೇಶ್, ಜೇಸಿ, ಹರಿಪ್ರಸಾದ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನ ಚಲಾಯಿಸಿದ ಮಹಿಳೆಯನ್ನು ಹಿಂಬಾಲಿಸಿ ಚುಡಾಯಿಸಿದ ಟಾಟಾ ಎಸಿ ವಾಹನದ ಚಾಲಕ ಬಳಿಕ ಬೈಕಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ ಘಟನೆ ಲಿಂಗಸ್ಕೂರು ತಾಲೂಕಿನ ಅಮರೇಶ್ವರ್ ಕ್ರಾಸ್ ಬಳಿ ನಡೆದಿದ್ದು, ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಮಹಿಳೆಯನ್ನು ಹಿಂಬಾಲಿಸಿ ಚುಡಾಯಿಸಿದ ಟಾಟಾ ಏಸ್ ವಾಹನ ಚಾಲಕ ಬಳಿಕ ಬೈಕಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ ಘಟನೆ ಲಿಂಗಸ್ಕೂರು ತಾಲೂಕಿನ ಅಮರೇಶ್ವರ ಕ್ರಾಸ್ ಬಳಿ ನಡೆದಿದೆ. ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಟಾಟಾ ಎಸಿ ವಾಹನದ ಚಾಲಕ ಕುಡಿದ ಮತ್ತಿನಲ್ಲಿ ಮಹಿಳೆಯನ್ನು ಕೆಲ ದೂರದವರೆಗೆ ಹಿಂಬಾಲಿಸುತ್ತಾ ಚುಡಾಯಿಸುತ್ತಿದ್ದ ಎನ್ನಲಾಗಿದೆ. ಈ ವೇಳೆ ನಿಯಂತ್ರಣ ತಪ್ಪಿದ ವಾಹನ ಮಹಿಳೆ ಚಲಾಯಿಸುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕಿನಲ್ಲಿದ್ದ ಗುರುಲಿಂಗಮ್ಮ 44 ವರ್ಷ ಅವರು ತಲೆಗೆ ಗಂಭೀರ ಗಾಯಗಳಾಗಿದ್ದು, ಅವರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನೆಯ ದೃಶ್ಯಗಳು ಸ್ಥಳದಲ್ಲಿ ಇದ್ದ ವ್ಯಕ್ತಿಯೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಡಿಕ್ಕಿ ಹೊಡೆದ ಬಳಿಕ ಚಾಲಕ ಪರಾರಿಯಾಗಲು ಯತ್ನಿಸಿದ ದೃಶ್ಯವೂ ದಾಖಲಾಗಿದೆ. ಘಟನೆ ಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ಪಡೆದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಜಾಗೃತಿ ಸೈಕಲ್ ಜಾಥಾ, ಪ್ರತಿಯೊಬ್ಬರು ಎಸ್ಐಆರ್ ಯಶಸ್ವಿಗೆ ಸಹಕರಿಸಿ ಡಿಸಿ ಪೂವಿತ ಎಸ್. ಮಾನ್ವಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ, ಹೈಕಮಾಂಡ್ ಸೂಚನೆ, ರಾಜ ವೆಂಕಟಪ್ಪ ನಾಯಕ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾದಕ ವಸ್ತು ಜಾಗೃತಿ ಮತ್ತು ಮಾದಕ ವಸ್ತು ಮುಕ್ತ ಭಾರತ ಕಾರ್ಯಕ್ರಮ, ಜಿಲ್ಲೆಯಲ್ಲಿ 122 ಡ್ರಗ್ ಪ್ರಕರಣಗಳು ದಾಖಲು, ಎಸ್ಪಿ ಅರುಣಾಕ್ಷಗಿರಿ. ಕೆಬಿಜೆಎನ್ಎಲ್ ಇ ಬಸನಗೌಡ ಪಾಟೀಲ್ ಮನೆಯಲ್ಲಿ ಪತ್ತೆಯಾದ ಕೋಟಿ ಆಸ್ತಿ. ಸರ್ಕಾರಿ ನೌಕರರ ಸಂಘದಿಂದ ಜುಲೈ 11ರಂದು ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂಗೆ ಅಭಿನಂದನಾ ಸಮಾರಂಭ, ಕೃಷ್ಣ ಶಾವಂತಿಗೇರ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಲು ಸಣ್ಣಬಾಬು ಒತ್ತಾಯ. ಡಿಂಗ್ರಿ ನರೇಶ್ ಅಭಿನಯಿಸಿದ ಮದರ್ ಪ್ರಾಮಿಸ್ ಚಲನಚಿತ್ರ ಜುಲೈ 10ರಂದು ಬಿಡುಗಡೆ, ಶರಣು. ಚಿತ್ರದುರ್ಗದಲ್ಲಿ ಜುಲೈ 18ರಂದು ರಾಷ್ಟ್ರೀಯ ಭೋವಿ ಜಯಂತ್ಯೋತ್ಸವ, ಸಿದ್ದು ವೈಬಂಡಿ. ಬರ ಪರಿಹಾರ ಕಾಳಸಂತೆಯಲ್ಲಿ ಬೀಜ ಗೊಬ್ಬರ ಮಾರಾಟ ತಡೆಯಲು ಆಗ್ರಹಿಸಿ ಶಿವಸೇನೆ ಪ್ರತಿಭಟನೆ. ಮತ್ತು ಕುಡಿದ ಮತ್ತಿನಲ್ಲಿ ಮಹಿಳೆಯನ್ನು ಚುಡಾಯಿಸಿ ಬೈಕಿಗೆ ಡಿಕ್ಕಿ, ಗಂಭೀರ ಗಾಯ, ಚಾಲಕನ ಬಂಧನ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು
ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.